ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ಮೃತದೇಹದ ಮುಂದೆ ಮಕ್ಕಳಿಂದ ರಾಷ್ಟ್ರಗೀತೆಯನ್ನ ಹಾಡಲಾಗಿದೆ. ಶ್ರೀಧರ ಗಡ್ಡೆ ಗ್ರಾಮದಲ್ಲಿ ಖಾಸಗಿ ಶಾಲೆ ಪ್ರಿನ್ಸಿಪಾಲ್ ಎಡವಟ್ಟನ್ನ ಮಾಡಿದ್ದಾರೆ. ಜನವರಿ 28ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ವಿದ್ಯಾರ್ಥಿಗಳನ್ನೆಲ್ಲ ಶವದ ಎದುರು ನಿಲ್ಲಿಸಿ ರಾಷ್ಟ್ರಗೀತೆಯನ್ನ ಹಾಡಿಸಿದಂತಹ ಪ್ರಿನ್ಸಿಪಾಲ್ ಈ ಬಗ್ಗೆ ಡಿಸಿ, ಎಸ್ಪಿ, ಶಿಕ್ಷಣ ಇಲಾಖೆಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಜನವರಿ 28ರಂದು ಶ್ರೀಧರ ಗಡ್ಡೆಯ ಸಣ್ಣಕ್ಕಿ ಕಾಮಾಕ್ಷಮ್ಮ ಮೃತಪಟ್ಟಿದ್ರು. ಅಲ್ಲಿಗೆ ತನ್ನ ಶಾಲೆಯ ಮಕ್ಕಳನ್ನ ಕರೆದೊಯ್ದಿದ್ದಂತಹ ಪ್ರಿನ್ಸಿಪಾಲ್ ಹನುಮಂತಪ್ಪ ಫೆಬ್ರವರಿ 16ರಂದೇ ಈ ಒಂದು ಘಟನೆ ನಡೆದಿದೆ. ಜಿಲ್ಲಾಡಳಿತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಹನುಮಂತಪ್ಪ ಮನ್ಸಿಗೆ ಬಂದಂಗೆ ನಡೆದುಕೊಳ್ತಾ ಇದ್ದಾರೆ ಅಂತ ಕೂಡ ದೂರು ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ವಿಚಾರಣೆ ಬೆನ್ನಲ್ಲೇ ಪ್ರಿನ್ಸಿಪಾಲ್ ಕ್ಷಮೆಯಾಚನೆ ಮಾಡಿದ್ದಾರೆ. ಎಲ್ಲಿ ಯಾವಾಗ ರಾಷ್ಟ್ರಗೀತೆಯನ್ನ ಆಡಬೇಕು ಅನ್ನೋದು ಗೊತ್ತಿಲ್ವಾ ಒಬ್ಬ ಪ್ರಿನ್ಸಿಪಾಲ್ ಆಗಿ? ಏನ್ ಅರ್ಥಕೊಂಡಿದ್ದಾರೆ, ಏನ್ ತಿಳ್ಕೊಂಡಿದ್ದಾರೆ ಇವ್ರುಗಳು ಅಂತ ಹೇಳಿ. ರಾಷ್ಟ್ರಗೀತೆ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಯಾವಾಗ ಬೇಕಾದ್ರೆ ಹಾಗೆ ರಾಷ್ಟ್ರಗೀತೆಯನ್ನ ಆಡೋದು ಎಷ್ಟು ಮಟ್ಟಿಗೆ ಸರಿ? ಪ್ರಿನ್ಸಿಪಾಲ್ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಇವರು ಇದನ್ನೇ ನಾ ಕಲಿಸ್ಕೊಡ್ತಾ ಇರೋದು ಮಕ್ಕಳಿಗೆ ಅಂತ ಹೇಳಿ ಮತ್ತೆ ಇನ್ನೂ ಯಾವ ರೀತಿಯಾದಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇವರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಭಗವಂತನ ಸ್ಥಾನಕ್ಕೆ ಇವತ್ತು ತೆರಳ್ತಾ ಇದ್ದಾರೆ. ಇವತ್ತು ಸಿದ್ದೇಶ್ವರನ ಜಾತ್ರೆ ಇದೆ ಅಂತಂದೇಳಿ ನನಗೆ ಅನಿಸ್ತಾ ಇದೆ. ನೋಡಿ, ವಿದ್ಯಾರ್ಥಿಗಳನ್ನೆಲ್ಲ ಶವದ ಎದುರು ನಿಲ್ಲಿಸ್ಬಿಟ್ಟು ರಾಷ್ಟ್ರಗೀತೆಯನ್ನ ಹಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ನವರು. ಇದು ನಡೆದಿರೋದು ಜನವರಿ 28ನೇ ತಾರೀಕಿನಂದು. ಇದು ಮಕ್ಕಳಾದರೂ ಅಟ್ಲೀಸ್ಟ್ ವಿರೋಧವನ್ನ ವ್ಯಕ್ತಪಡಿಸಬೇಕಾಗಿತ್ತು. ಮಕ್ಕಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಇಲ್ಲಿ.